ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕೌರವ ಪಾಂಡವರಿಬ್ಬರು ಕ್ರಮವಾಗಿ ಕ್ರೌಂಚ ಮಕರ ವ್ಯೂಹಗಳನ್ನು ಕಟ್ಟಿದುದು ಎಂಬ 75ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ರಾಜೇಂದ್ರ, ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಕೌರವರು ಪಾಂಡವರು ಆ ರಾತ್ರಿ ವಿಶ್ರಾಂತಿಯನ್ನು ತೆಗೆದುಕೊಂಡ ಮೇಲೆ ಬೆಳಗಾದೊಡನೆ ಯುದ್ಧಕ್ಕೆ ಸಿದ್ಧರಾದರು. ಎರಡು ಶಿಬಿರಗಳಲ್ಲಿಯೂ ರಥಗಳನ್ನು ಹೂಡುವುದು, ಆನೆಗಳನ್ನು ಬಿಗಿಯುವುದು, ಕುದುರೆಗಳಿಗೆ ಜೀನು ಹಾಕುವುದು, ಕಾಲಾಳುಗಳು ಯುದ್ಧಕ್ಕೆ ಬೇಕಾದ ಸನ್ನಾಹಗಳನ್ನು ಮಾಡುವುದು, ಇವುಗಳಿಂದ ಉಂಟಾದ ಗದ್ದಲವೇ ಎಲ್ಲೆಲ್ಲಿಯೂ ಪ್ರಬಲವಾಯಿತು. ಆಗ ಧರ್ಮರಾಜನು ದೃಷ್ಟದ್ಯುಮ್ನನನ್ನು ಕರೆದು, ಓ ಪಾಂಚಾಲ ಕುಮಾರ, ಶತ್ರುನಾಶಕವಾದ ಮಕರ ವ್ಯೂಹವನ್ನು ರಚಿಸಬೇಕು ಎಂದನು. ಒಡನೆಯೇ ದೃಷ್ಟದ್ಯುಮ್ನನು ರಥಿಕರನ್ನೆಲ್ಲ ಕರೆದು ವ್ಯೂಹ ರೂಪವಾಗಿ ಅಲ್ಲಲ್ಲಿ ನಿಲ್ಲಿಸಿದನು. ದ್ರುಪದನು ಅರ್ಜುನನು ತಲೆಯ ಸ್ಥಾನದಲ್ಲಿ ನಿಂತರು. ನಕುಲ ಸಹದೇವರಿಬ್ಬರು ಎರಡು ಕಣ್ಣುಗಳಾದರು. ಭೀಮಸೇನನು ಅದರ ಮುಖಾಗ್ರದಲ್ಲಿ ನಿಂತನು. ಅಭಿಮನ್ಯುವು ದ್ರೌಪದಿಯ ಮಕ್ಕಳಾದ 5 ಮಂದಿ ಉಪಪಾಂಡವರು, ಘಟೋತ್ಕಚನು, ಸಾತ್ಯಕಿಯು, ಧರ್ಮರಾಜನು ಆ ಮಕರದ ಕಂಠಸ್ಥಾನದಲ್ಲಿ ಸಾಲಾಗಿ ನಿಂತರು. ವಿರಾಟನು ಬೆನ್ನಿನ ಸ್ಥಾನದಲ್ಲಿದ್ದನು. ಸೇನಾಪತಿಯಾದ ದೃಷ್ಟದ್ಯುಮ್ನನು 5 ಮಂದಿ ಕೇಕಯ ಸಹೋದರರು ದೊಡ್ಡ ಸೈನ್ಯದೊಡನೆ ಅದರ ಬಲಪಾರ್ಶ್ವದಲ್ಲಿದ್ದರು. ಶತ್ರು ದೃಷ್ಟಕೇತು ಚೈಕಿತಾನರಿಬ್ಬರು ಅದರ ಬಲಪಾರ್ಶ್ವದಲ್ಲಿ ನಿಂತರು. ಕುಂತಿಭೋಜ ಶತಾನೀಕರಿಬ್ಬರು ದೊಡ್ಡ ಸೈನ್ಯಗಳೊಡನೆ ಪಾದಸ್ಥಾನದಲ್ಲಿ ನಿಂತರು. ಸೋಮಕ ಸೈನ್ಯಗಳೊಡನೆ ಶಿಖಂಡಿಯು, ಇರಾವಂತನು ಆ ಮಕರದ ಪುಚ್ಛ ಸ್ಥಾನದಲ್ಲಿದ್ದನು. ಹೀಗೆ ಪಾಂಡವರು ದುರ್ಭೇದ್ಯವಾದ ಮತ್ತು ದೊಡ್ಡದಾದ ಮಕರ ವ್ಯೂಹವನ್ನು ರಚಿಸಿ ಬೆಳಗಾದೊಡನೆಯೇ ಸಮಸ್ತ ಸನ್ನಾಹಗಳೊಡನೆ ಕೌರವರಿಗೆ ಎದುರಾಗಿ ಹೊರಟರು. ಚತುರಂಗ ಬಲಗಳಿಂದಲೂ ಮೇಲೇರಿಸಿದ ಧ್ವಜಗಳಿಂದಲೂ ಛತ್ರಗಳಿಂದಲೂ ಶಸ್ತ್ರಾಸ್ತ್ರಗಳಿಂದಲೂ ಭಯಂಕರವಾದ ಆ ಪಾಂಡವರ ಸೇನಾ ವ್ಯೂಹವನ್ನು ಕಂಡೊಡನೆ ಇತ್ತಲಾಗಿ ಭೀಷ್ಮನು ತನ್ನ ಕಡೆಯಲ್ಲಿ ದೊಡ್ಡ ಕ್ರೌಂಚ ವ್ಯೂಹವನ್ನು ರಚಿಸಲಾರಂಭಿಸಿದನು. ಆ ಕ್ರೌಂಚದ ಕೊಕ್ಕಿನ ಭಾಗದಲ್ಲಿ ದ್ರೋಣನು ನಿಂತನು. ಕೃಪಾ ಅಶ್ವತ್ಥಾಮರಿಬ್ಬರು ಕಣ್ಣುಗಳಾದರು. ಕಾಂಭೋಜ ಬಾಹ್ಲೀಕ ಸೈನ್ಯದೊಡನೆ ಕೃತವರ್ಮನು ಆ ಕ್ರೌಂಚದ ತಲೆಯ ಸ್ಥಾನದಲ್ಲಿ ನಿಂತನು. ಶೂರಸೇನ ರಾಜನು, ನಿನ್ನ ಮಗನಾದ ದುರ್ಯೋಧನನು ಇನ್ನೂ ಅನೇಕ ರಾಜರೊಡನೆ ಸೇರಿ ಕತ್ತಿನ ಸ್ಥಾನದಲ್ಲಿ ನಿಂತರು. ಪ್ರಾಗ್ಜ್ಯೋತಿಷ ರಾಜನಾದ ಭಗದತ್ತನು ಮದ್ರ ಸವ್ವೀರ ಕೇಕೆಯ ಸೈನ್ಯಗಳೊಡನೆ ಎದೆಯ ಸ್ಥಾನದಲ್ಲಿ ನಿಂತನು. ಅವಂತಿ ದೇಶದ ವಿಂದಾನುವಿಂದರಿಬ್ಬರು ದೊಡ್ಡ ಸೈನ್ಯಗಳೊಡನೆ ಬೆನ್ನಿನ ಭಾಗದಲ್ಲಿದ್ದರು. ಪ್ರಸ್ಥಳ ದೇಶಾಧಿಪತಿಯಾದ ಸುಶರ್ಮನು ತನ್ನ ಸೇನೆಯೊಡನೆ ಎಡಪಕ್ಕದಲ್ಲಿದ್ದನು. ತುಷಾರ, ಯವನ, ಶಕ, ಚೂಚುಪ ದೇಶಾಧಿಪತಿಗಳು ಬಲಪಾರ್ಶ್ವದಲ್ಲಿ ನಿಂತರು. ಶ್ರುತಾಯುವು, ಶತಾಯುವು, ಭೂರಿಶ್ರವಸ್ಸು ಆ ವ್ಯೂಹದ ತೊಡೆಯ ಭಾಗದಲ್ಲಿ ನಿಂತರು. ಹೀಗೆ ವ್ಯೂಹವನ್ನು ಮಾಡಿಕೊಂಡು ನಿನ್ನ ಕಡೆಯವರು ಯುದ್ಧಕ್ಕೆ ಮುಂದಾದರು. ಸೂರ್ಯೋದಯದಲ್ಲಿಯೇ ಅನೇಕ ಜನಗಳಿಗೆ ನಾಶಕರವಾದ ಯುದ್ಧವು ಪ್ರಾರಂಭವಾಯಿತು. ರಥಗಳು ಆನೆಗಳನ್ನು ಎದುರಿಸಿದವು, ಆನೆಗಳು ರಥಗಳನ್ನೆದುರಿಸಿದವು. ಹಾಗೆಯೇ ರಾವುತರನ್ನು ರಥಿಕರು, ರಥಿಕರನ್ನು ಮಾವುತರು, ಮಾವುತರನ್ನು ಕುದುರೆಯ ವೀರರು ಎದುರಿಸಿದರು. ಆನೆಯನ್ನೇರಿದವರು ಕುದುರೆಯ ರಾವುತರನ್ನು, ರಥಿಕರು ಮಾವುತರನ್ನು ಎದುರಿಸಿ ಹೊಡೆಯುತ್ತಿದ್ದರು. ರಥಿಕರು ಗಜಯೋಧರು ಕಾಲಾಳುಗಳನ್ನೇ ಸಿಕ್ಕಿದ ಕಡೆಯಲ್ಲಿ ಕೊಲ್ಲುತ್ತಿದ್ದರು. ಆಗ ಭೀಮಾರ್ಜುನ ನಕುಲ ಸಹದೇವರಿಂದಲೂ ಇನ್ನು ಇತರ ಮಹಾರಥಿಕರಿಂದಲೂ ರಕ್ಷಿಸಲ್ಪಡುತ್ತಿದ್ದ ಪಾಂಡವ ಸೈನ್ಯವು ನಕ್ಷತ್ರಗಳಿಂದ ಕೂಡಿದ ರಾತ್ರಿಯಂತೆ ಶೋಭಿಸುತ್ತಿದ್ದಿತು. ಹಾಗೆಯೇ ಭೀಷ್ಮ, ದ್ರೋಣ, ಕೃಪ, ಶಲ್ಯ, ದುರ್ಯೋಧನಾದಿಗಳಿಂದ ರಕ್ಷಿತವಾದ ನಿನ್ನ ಸೈನ್ಯವು ಗ್ರಹಗಳಿಂದ ಶೋಭಿತವಾದ ಆಕಾಶದಂತೆ ಪ್ರಕಾಶಿಸುತ್ತಿತ್ತು. ಇಷ್ಟರಲ್ಲಿಯೇ ಭೀಮನು ದೊಡ್ಡ ಸೈನ್ಯದೊಡನೆ ಬಂದಿದ್ದ ದ್ರೋಣನನ್ನು ನೋಡಿ ಅವನನ್ನು ಎದುರಿಸುವುದಕ್ಕಾಗಿ ವೇಗದಿಂದ ರಥಾಶ್ವಗಳನ್ನು ಬಿಟ್ಟುಕೊಂಡು ಬಂದನು. ಇಷ್ಟರಲ್ಲಿಯೇ ದ್ರೋಣನು 9 ಬಾಣಗಳಿಂದ ಭೀಮನನ್ನು ಹೊಡೆದನು. ಅದು ಭೀಮನ ಮರ್ಮಸ್ಥಾನದಲ್ಲಿ ಬಿದ್ದುದರಿಂದ ಭೀಮನು ರೇಗಿ ಒಡನೆಯೇ ದ್ರೋಣನ ಸಾರಥಿಯನ್ನು ಕೊಂದು ಬಿಟ್ಟನು. ಆಗ ದ್ರೋಣನು ತಾನೇ ಒಂದು ಕೈಯಲ್ಲಿ ಕುದುರೆಯ ಹಗ್ಗವನ್ನು ಹಿಡಿದು ಮತ್ತೊಂದು ಕೈಯಿಂದ ಬಾಣವನ್ನು ಪ್ರಯೋಗಿಸುತ್ತಾ ಬೆಂಕಿಯು ಅರಳೆಯನ್ನು ಹೇಗೋ ಹಾಗೆ ಪಾಂಡವ ಸೇನೆಯನ್ನು ಧ್ವಂಸ ಮಾಡುತ್ತಾ ಬಂದನು. ಭೀಷ್ಮ ದ್ರೋಣರು ಮಾಡುತ್ತಿದ್ದ ಕೊಲೆಯನ್ನು ತಡೆಯಲಾರದೆ ಸಂಜಯ ಕೇಕೆಯ ಸೇನೆಗಳೆರಡೂ ಪಲಾಯನ ಮಾಡಿದವು. ಹಾಗೆಯೇ ನಿನ್ನ ಸೈನ್ಯವು ಭೀಮಾರ್ಜುನರ ಬಾಣಗಳಿಂದ ನೊಂದು ಅಲ್ಲಲ್ಲಿಯೇ ಮೂರ್ಛಿತರಾಗಿ ಬೀಳುತ್ತಿದ್ದವು.
ಈ ತುಮುಲ ಯುದ್ಧದಲ್ಲಿ ಎರಡು ವ್ಯೂಹಗಳು ಒಡೆದು ಹೋಗಿ ಸೇನೆಯಲ್ಲಿ ಕಟ್ಟು ಸಡಿಲಿ ಭಯಂಕರವಾದ ದೊಂಬಿ ಯುದ್ಧಕ್ಕೆ ಆರಂಭವಾಯಿತು. ಓ ರಾಜೇಂದ್ರ, ಒಂದೇ ವಂಶದಲ್ಲಿ ಹುಟ್ಟಿ ಅನ್ಯೋನ್ಯ ಬಂಧುಗಳಾದ ನಿನ್ನವರು ಪಾಂಡವರು ನಿರ್ದಯರಾಗಿ ಒಬ್ಬರನ್ನೊಬ್ಬರು ಕೊಲ್ಲುತ್ತಿದ್ದುದು ನಮಗೆ ಆಶ್ಚರ್ಯವಾಯಿತು. ಕೌರವ ಪಾಂಡವರಿಬ್ಬರು ಒಬ್ಬರ ಅಸ್ತ್ರಗಳನ್ನು ಮತ್ತೊಬ್ಬರು ತಡೆದು ಘೋರ ಯುದ್ಧವನ್ನು ಮಾಡಿದರು. ಇದು 75ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.